ನಮಸ್ಕಾರ. ಕಾಂಟೆಂಟ್ ಸರ್ಕಲ್‌ಗೆ ಚಾನಲ್‌ಗೆ ತಮಗೆಲ್ಲ ಸ್ವಾಗತ. ಬನ್ನಿ, ಇವತ್ತು ನಾವು ಕರಾವಳಿ ಕರ್ನಾಟಕದ ಒಂದು ಪವಿತ್ರ ಹಾಗೂ ಅದ್ವಿತೀಯ ದೇವಸ್ಥಾನಕ್ಕೆ ನಿಮ್ಮನ್ನು ಕರೆದೊಯ್ಯೋಣ ಅಂತ ಬಂದಿದ್ದೇನೆ. ಇದು ಕೋಟಾದ ಅಮೃತೇಶ್ವರಿ ದೇವಸ್ಥಾನ. ಉಡುಪಿ ಜಿಲ್ಲೆಯ ಕೋಟ. ನೋಡಿ, ಹೈವೇ ನಂಬರ್ 66ರಿಂದ 20 ಮೀಟರ್ ದೂರದಲ್ಲಿ ಈ ಪವಿತ್ರ ಕ್ಷೇತ್ರ ದೊರೆಯುತ್ತದೆ. ಇದು ಅಮೃತೇಶ್ವರಿ ದೇವಾಲಯ. ಬನ್ನಿ, ದೇವರ ದರ್ಶನ ಮಾಡೋಣ. ಗುಡಿಯ ಒಳಗಡೆ ನೋಡಿ, ಇದೇ ದೇವಾಲಯ. ಈಗ ನಾವು ದೇವರನ್ನು ನೋಡೋಣ. ಬನ್ನಿ, ನಿಮಗೆ ಪೂಜೆ, ಮಂಗಳಾರತಿ ಎಲ್ಲವನ್ನೂ ತೋರಿಸ್ತಾ ನಡೀತೇನೆ. ವಿಡಿಯೋವನ್ನು ಪೂರ್ತಿ ನೋಡಿ. ನೋಡಿ, ಇದು ಕೆಂಡ ಸೇವೆಯ ಒಂದು ತುಣುಕು. ಇಲ್ಲಿ ನಿಮಗೆ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೇನೆ, ಒಂದು ತೋರಿಸ್ತೇನೆ. ಇದು ಹಲವು ಮಕ್ಕಳ ತಾಯಿಯ ದೇವಸ್ಥಾನ ಎಂದು ಇದಕ್ಕೆ ಹೆಸರಿದೆ. ಇದು ಹೈವೇಯ ಬಳಿ 20 ಮೀಟರ್ ದೂರದಲ್ಲಿ ಇರೋದು. ಪ್ರವೇಶ ಪಡೆಯುವುದು ಬಹಳ ಸುಲಭ ಹಾಗೂ ಇಲ್ಲಿಗೆ ಬಂದು ಹೋಗುವುದು ತುಂಬ ಅನುಕೂಲಕರ. ನೋಡಿ, ಮುಂದಕ್ಕೆ ದೇವಸ್ಥಾನವನ್ನು ನೋಡ್ತಾ ಹೋಗೋಣ ಬನ್ನಿ. ಇದು ಏನೆಂದರೆ, ರಾಮನು ಕಾರಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದ ನಂತರ ಕುಂಭಮುಖಿ ಎಂಬ ರಾಕ್ಷಸಿ ಶಕ್ತಿ ದೇವಿಯ ಭಕ್ತಿಯಾಗಿದ್ದು ಇಲ್ಲಿ ತಪಸ್ಸನ್ನು ಮಾಡುತ್ತಿದ್ದಳು. ದೇವಿಯ ಮೆಚ್ಚುಗೆಗೆ ಪಾತ್ರಳಾಗಿ ಅವಳು ಆತ್ಮವನ್ನು ತನ್ನೊಳಗೆ ಶೋಷಿಸಿ ಅನೇಕ ಲಿಂಗಗಳನ್ನು ಸೃಷ್ಟಿಸಿದ್ದಳು. ಇವತ್ತಿಗೂ ಈ ಲಿಂಗಗಳು ದೇವಾಲಯದ ಸುತ್ತದಲ್ಲಿ ಕಾಣುತ್ತಿದೆ. ನಿಮಗೆ ಇದನ್ನು ತೋರಿಸುತ್ತೇನೆ. ನೋಡಿ, ಈ ದೇವಾಲಯದ ಸುತ್ತಲೂ ಲಿಂಗಗಳಿವೆ. ನಾನು ಈ ವಿಡಿಯೋವನ್ನು 2 ತುಣುಕುಗಳಲ್ಲಿ ತೋರಿಸಿರುತ್ತೇನೆ. ಯಾಕೆಂದರೆ ಒಂದು ಹಬ್ಬದ ವಾತಾವರಣ, ಒಂದು ದಿನನಿತ್ಯದ ವಾತಾವರಣ, ದೇವಸ್ಥಾನ ಹೇಗಿರುವುದು. ಇಲ್ಲಿ ಈ ದೇವಾಲಯವು ಬಹಳ ಹಳೆಯ ಶೈಲಿಯ ಮರದ ಕಂಬಗಳು ಮತ್ತು ಕೆತ್ತನೆಗಳಿಂದ ಕೂಡಿದೆ. ದೇವಾಲಯದ ಮುಂದೆ ಇರುವ ವರುಣತೀರ್ಥ ಎಂಬ ಕೆರೆ ಶಾಂತತೆಗೆ ಹೆಸರುವಾಸಿಯಾಗಿದೆ. ಇಲ್ಲಿ ನಿರಂತರವಾಗಿ ವಿವಿಧ ಸೇವೆಗಳು ನಡೀತಾ ಇರ್ತದೆ. ನೋಡಿ, ಪೂಜೆ ಆಯಿತು, ಮಹಾಮಂಗಳಾರತಿ ತಗೊಳ್ತಾ ಇದ್ದಾರೆ. ಇಲ್ಲಿ ಬೆಳಕಿನ ಸೇವೆ, ತುಲಾಭಾರ ಸೇವೆ, ಎಣ್ಣೆ ಅಭಿಷೇಕ. ಇದು 14 ಗ್ರಾಮಗಳಿಂದ ಆವೃತವಾಗಿದೆ. ಇಲ್ಲಿ ದೇವಿಗೆ ಶಿಶು ಜನಿಸಿದಾಗ ಸೇವೆ ಮಾಡುವ ಸಂಪ್ರದಾಯವೂ ಇದೆ. ಎಲ್ಲರೂ ಬಂದು ಎಣ್ಣೆ ಸೇವೆಯನ್ನು ದೇವರಿಗೆ ಮಾಡ್ತಾರೆ. ಇಲ್ಲಿ ಪ್ರತಿ ವರ್ಷ ಜಾತ್ರೆಯೂ ನಡೆಯುತ್ತದೆ. ಇದು ಗೆಂಡ ಜಾತ್ರೆ ಅಂತಲೂ ಪ್ರಸಿದ್ಧವಾಗಿದೆ. ಮೊದಲಿಗೆ ನಾನು ನಿಮಗೆ ಒಂದು ತುಣುಕು ತೋರಿಸಿರುತ್ತೇನೆ. ಅದು ಗೆಂಡ ಜಾತ್ರೆ. ಗೆಂಡ ಇಲ್ಲಿ ಹಲವಾರು ಸಾವಿರ ಭಕ್ತರು ಆಗಮಿಸುತ್ತಾರೆ. ಅನ್ನ ಸಂತರ್ಪಣೆ, ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇವಸ್ಥಾನದ ಭಕ್ತಿಯಿಂದ ಕಂಗೊಳಿಸುತ್ತವೆ. ನೋಡಿ, ಇದು ದೇವಿಯ ಹಲವಾರು ಮಕ್ಕಳು. ಈ ಲಿಂಗಗಳು ಪೂಜಿಸಲ್ಪಡ್ತವೆ. ಇಲ್ಲಿ ಇದು ತನ್ನಿಂದ ತಾನೇ ಉದ್ಭವವಾಗಿರುವ ಲಿಂಗಗಳು. ಇದನ್ನು ಎಣ್ಣೆ ಸೇವೆಯ ಮುಖಾಂತರ ನೋಡಿ, ಈ ಥರ ದಿನನಿತ್ಯದಲ್ಲಿ ಈ ಥರ ಕಾಣಿಸ್ತದೆ. ಮುಂದಕ್ಕೆ ಹೋಗುತ್ತಾ ನಾನು ನಿಮಗೆ ಇದರ ಹಬ್ಬದ ದಿನಗಳಲ್ಲಿ ಇದನ್ನು ಯಾವ ಥರ ಅಲಂಕರಿಸಲಾಗುತ್ತದೆ ಎಂಬುದನ್ನು ತೋರಿಸ್ತಾ ಇದ್ದೇನೆ. ಇದು ನಿಮಗೆ ಈ ದೇವಸ್ಥಾನ ದಿನನಿತ್ಯದಲ್ಲಿ ಯಾವ ಥರ ಇದೆ ಎಂಬುದನ್ನು ತೋರಿಸೋದಕ್ಕೋಸ್ಕರ ನಾನು ಈ ಕ್ಲಿಪ್ನ ಇಲ್ಲಿ ಅಳವಡಿಸಿದ್ದೇನೆ. ಇಲ್ಲಿ ಪ್ರಾರ್ಥನೆ ಮಾಡಿದ ಹಲವಾರು ದಂಪತಿಗಳಿಗೆ ಮಕ್ಕಳೊಂದಿಗೆ ಹಿಂದಿರುಗಿ ಇಲ್ಲಿ ಧನ್ಯವಾದ ಅರ್ಪಿಸುತ್ತಾರೆ. ಕೆಲವು ಮಕ್ಕಳು ದೇವಿಯ ಹೆಸರನ್ನು ಸಮೇತ ಹೊಂದಿರುತ್ತಾರೆ. ಇದು ಬಹಳ ನಂಬಿಕೆಯ ಜಾಗ. ಇಲ್ಲಿ ಅಂತಿಂಥವರಲ್ಲ, ಎಂತೆಂಥ ಡಾಕ್ಟರ್ಗಳು, PhD ಪಡೆದವರು ಸಹ ಬಂದು ಮಕ್ಕಳಿಗಾಗಿ ಬೇಡಿಕೊಂಡು ಕೆಲವು ಸೇವೆಗಳನ್ನು ಮಾಡಿ ಅವರು ಇಂದಿಗೆ ಸುಖಿ ಜೀವನವನ್ನು ನಡೆಸುತ್ತಾರೆ. ಶ್ರೀ ಅಮೃತೇಶ್ವರಿ ದೇವಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ನಿಮಗೆಲ್ಲ ಇಲ್ಲಿ ಭೇಟಿ ನೀಡುವ ಒಂದು ಅವಕಾಶವೂ ಸಿಗಲಿ ಅಂತ ನಾನು ನಿಮಗೆ ವಿಡಿಯೋವನ್ನು ತೋರಿಸ್ತಾ ಇದ್ದೇನೆ. ಇದನ್ನು ನೋಡಿ, ಇದು ಹಬ್ಬದ ವಾತಾವರಣ. ಇಲ್ಲಿ ಕೋಟಾದಲ್ಲಿ ಗೆಂಡ ಜಾತ್ರೆ ಅಂತ ನಡೀತದೆ. ಇದು ಸಾಧಾರಣವಾಗಿ ಜನವರಿಯ 8, 9 ಆ ಒಂದು ದಿನಗಳಲ್ಲಿ ನಡೀತದೆ. ಇಲ್ಲಿ ಹಲವಾರು ಭಕ್ತರುಗಳು ಬಂದು ನೋಡಿ, ಮೊದಲಿಗೆ ಈ ದೇವಸ್ಥಾನದ ಸುತ್ತು ಹಾಕ್ಕೊಂಡು ಅಲ್ಲಿ ಬೊಬ್ಬರಿಯ ಗುಡಿ ಅಂತ ಇದೆ, ಆ ಗುಡಿಯೊಳಗಡೆ ಹೋಗಿ ಇದು ನೋಡಿ, ಕೆಂಡ ಸೇವೆ. ಇಲ್ಲಿ ಕೆಂಡ ಸೇವೆ ನಡೀತದೆ ಆ ದಿನ. ಈ ಗೆಂಡ ಸೇವೆಯನ್ನು ನೋಡಿ ಈ ಥರ ಪರ್ಫಾರ್ಮ್ ಮಾಡ್ತಾರೆ. ನೋಡಿ, ಇಲ್ಲಿ
ಸುತ್ತು ಬಂದು ಇವರಿಗೆ ದೇವರ ದರ್ಶನವಾಗುತ್ತದೆ. ನೋಡಿ, ಇದನ್ನು ನೀವು ನೋಡಲೇಬೇಕಾದಂಥ ಒಂದು ಸೇವೆ ಇದು. ನೋಡಿ ಎಷ್ಟೊಂದು ಅದ್ಭುತ ಅಂದರೆ, ಇದು ಈಗಿನ ವೈಜ್ಞಾನಿಕ ಯುಗದಲ್ಲೂ ನೀವು ನಂಬ್ತೀರಾ ಅಂತ ಕೇಳ್ಬೋದು. ಆದರೆ ನಿಜವಾಗ್ಲಿಯೂ ಇಲ್ಲಿ ಈ ಒಂದು ಶಕ್ತಿ ಇದೆ. ಹಲವಾರು ಜನರು, ಸಾಮಾನ್ಯ ಮನುಷ್ಯರಲ್ಲ, ಎಂತೆಂತಹ ಡಾಕ್ಟರ್ಗಳು ಒಂದು ಇಲ್ಲಿ ಮಕ್ಕಳಿಗಾಗಿ ಬೇಡಿಕೊಂಡು ಫಲಪ್ರದರಾಗಿದ್ದಾರೆ. ಇಲ್ಲಿ ನೀವು ಹರಕೆ ಹೊತ್ತುಕೊಂಡ್ರೆ ನಿಮ್ಮ ಚರ್ಮದ ಕಾಯಿಲೆಗಳು ಮತ್ತು ಮಕ್ಕಳ ಕೊರತೆ, ಸಂತಾನಾಭಿವೃದ್ಧಿಗೆ ಕೊರತೆ ಇರುವವರು ಇಲ್ಲಿ ನೋಡಿ ಈ ಥರ ಈ ಕೆಂಡ ಸೇವೆಗಳನ್ನು ಮಾಡ್ತಾರೆ. ಮೊದಲಿಗೆ 2 ಜನ ಮಾಡ್ತಾರೆ, ಆಮೇಲೆ ಜನಗಳು ಯಾರು ಹರಕೆ ಹೊತ್ಕೊಂಡಿರ್ತಾರೆ ಅವರೂ ಮಾಡ್ತಾರೆ. ಇದು ಒಂದೇ ಹರಕೆ ಅಂತಲ್ಲ, ಇಲ್ಲಿ ಎಣ್ಣೆ ಸೇವೆ, ಬೆಳಕಿನ ಸೇವೆ, ತುಲಾಭಾರ ಇಂಥ ಸೇವೆಗಳು ನಡೀತವೆ. ತಾಯಿಯೇ ನನಗೆ ಮಕ್ಕಳನ್ನು ಕರುಣಿಸು ಎಂದು ಎಷ್ಟು ಜನ ಇಲ್ಲಿ ಬೇಡ್ಕೋತಾರಂದರೆ ಇದರ ಒಂದು ಸಂಖ್ಯೆ ಅಪಾರ. ಇಲ್ಲಿ ನೀವು ಇಲ್ಲಿರೋ ಭಟ್ರುಗಳನ್ನು ಕೇಳಿದರೆ ನಿಮಗೆ ಹೇಳ್ತಾರೆ ಅವರು ಎಂತೆಂಥವರು ಇಲ್ಲಿ ಬಂದು ಹೋಗಿದ್ದಾರೆ ಅಂತ. ಅವರಿಗೆ ಯಾವ ರೀತಿಯ ದೇವಿ ಆಶೀರ್ವಾದ ಆಗಿದೆ ಎಂಬುದು ನಿಮಗೆ ಗೊತ್ತಾಗ್ತದೆ. ಇದು ನೋಡಿ, ಈ ಹಬ್ಬದ ದಿನದಲ್ಲಿ ಎಲ್ಲ ಜನಗಳು ಒಂದು ಕ್ಯೂ ಪ್ರಕಾರ ಬಂದು ಇಲ್ಲಿ ದರ್ಶನ ನಡೆಸ್ತಾರೆ. ಇದು ಹೊರಾಂಗಣ, ದೇವಸ್ಥಾನದ ಹೊರಾಂಗಣ ನೋಡಿ ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ. ಇದನ್ನು ನೋಡಲಿಕ್ಕೆ 2 ಕಣ್ಣು ಸಾಲದು, ಆ ಥರ ಒಂದು ಡೆಕೋರೇಟ್ ಮಾಡಿರ್ತಾರೆ. ಇಲ್ಲಿ ಈ ಒಂದು ಸೇವೆ ಅದ್ಭುತ. ಇದು ನಿಜವಾಗ್ಲೂ ದೇವಸ್ಥಾನದ ಒಳಗಡೆ ಹೋದರೆ ನಿಮಗೆ ಮೈ ಜುಮ್ ಅನ್ನಿಸ್ತದೆ. ನೋಡಿ, ಈಗ ನಾನು ನಿಮಗೆ ದೇವಸ್ಥಾನದ ಒಳಗಡೆ ಆವರಣವನ್ನು ತೋರಿಸ್ತೇನೆ. ಈಗ ನಾನು ಹೊರಗಡೆಯಿಂದ ದೇವಸ್ಥಾನದ ಒಳಗಡೆಗೆ ಎಂಟ್ರಿ ಪಡೆದುಕೊಳ್ತಾ ಇದ್ದೇನೆ. ಪ್ರವೇಶ ಭಾಳ ಶಿಸ್ತಾಗಿ ಮಾಡಬೇಕಿಲ್ಲಿ, ಯಾಕಂದರೆ ಅವರೆಲ್ಲನೂ ಒಂಥರ ಭಾಳ ಶಿಸ್ತಲ್ಲಿ ಎಲ್ಲ ಇದು ಮಾಡಿದ್ದಾರೆ, ಯೋಜಿಸಿದ್ದಾರೆ. ಕ್ಯೂನಲ್ಲಿ ಹೋಗಬೇಕು. ನೋಡಿ, ಇದು ಒಳಗಡೆ ಆವರಣದ ಒಂದು ಯಾವ ಥರ ಅಲಂಕರಿಸಲಾಗಿದೆ ಎಂಬುದು ನಿಮಗೆ ತೋರಿಸ್ತೀನಿ ನಾನು. ದೇವಿಯ ಒಂದು ಮೂರ್ತಿಯನ್ನು ನೀವು ಕಾಣಿಸ್ತಾ ಇದ್ದೀರಾ ಅಲ್ಲಿ, ಇದೇ ಅಮೃತೇಶ್ವರಿ ದೇವಿ. ನೋಡಿ, ಹಲವಾರು ಜನರು, ಎಷ್ಟು ಜನರು ದೇಶ ವಿದೇಶಗಳಿಂದಲೂ ಬಂದಿರ್ತಾರೆ ಇಲ್ಲಿ. ನಮ್ಮ ಹಲವಾರು ಭಾರತದ ರಾಜ್ಯಗಳಿಂದ ಹಾಗೂ ದೇಶ ವಿದೇಶಗಳಿಂದ ಇಲ್ಲಿ ಬರುವ ಭಕ್ತರಿಗೆ ಲೆಕ್ಕವೇ ಇಲ್ಲ. ಅಪಾರ ಮಿತಿಯಲ್ಲಿ ಭಕ್ತರು ಬರ್ತಾರೆ. ಈ ಒಂದು ಅಲಂಕಾರ, ಇಲ್ಲಿಯ ಒಂದು ನಂಬಿಕೆ, ಈ ಮಕ್ಕಳ ಬಗ್ಗೆ ನಂಬಿಕೆ ಅಂತಲ್ಲ, ಇದು ನಿಜವಾಗಿರೋದು ಇದೆ. ಇದನ್ನು ನಾವು ಕಟ್ಟುಕತೆ ಅಂತ ಹೇಳೋಕ್ಕಾಗಲ್ಲ. ಈ ವೈಜ್ಞಾನಿಕ ಯುಗದಲ್ಲಿ ಈ ಥರ ಒಂದು ದೇವರ ಆಶೀರ್ವಾದ ಮಕ್ಕಳ ಬಗ್ಗೆ ಕೂಡಿ ಬರ್ತದೆ ಅಂದರೆ ಈ ದೇವಿಗೆ ಇಲ್ಲಿ ಹಲವು ಮಕ್ಕಳ ತಾಯಿ ಅಂತಲೂ ಹೆಸರಿದೆ. ಹಲವು ಮಕ್ಕಳ ತಾಯಿ ಅಂದರೆ ಮದರ್ ಆಫ್ ಮೆನಿ. ಇಲ್ಲಿ ನೀವು ನಿಜವಾಗ್ಲೂ ಇದು ಹೈವೇಗೆ ತುಂಬ ಹತ್ತಿರ ಇದೆ. ಹೈವೇ ನಂಬರ್ 66ಕ್ಕೆ ಒಂದು 20ರಿಂದ 100 ಮೀಟರ್ ದೂರದಲ್ಲಿದೆ. ಇದರ ಮೊದಲಿನ ಹೇಗೆ ಪ್ರವೇಶ ಪಡಿಬೇಕು ಅನ್ನೋದನ್ನು ನಾನು ರಸ್ತೆಯಿಂದಲೂ ನಿಮಗೆ ತೋರಿಸ್ಕೊಂಡು ಬಂದಿದ್ದೀನಿ. ಇಲ್ಲಿ ಸೇವೆಗಾಗಿ ಜನರು ಕಾತರರಾಗಿ ನಿಂತಿರ್ತಾರೆ. ಇದನ್ನು ಮಾಡ್ತಾ ಇದ್ದಾರೆ. ಸೇವಾ ಚೀಟಿಗಳನ್ನು ತಗೊಂಡು ಸೇವೆಗಳನ್ನು ಮಾಡಿಸಿ, ಮಂಗಳಾರತಿ, ಎಣ್ಣೆ ಸೇವೆ, ಹೊರಗಡೆ ತುಲಾಭಾರನೂ ನಡೀತಾ ಇತ್ತು. ನಾನು ಅದನ್ನು ಚಿತ್ರೀಕರಿಸ್ಲಿಕ್ಕೆ ಆಗಿಲ್ಲ. ನೋಡಿ, ಇಲ್ಲಿ ದೇವಸ್ಥಾನಕ್ಕೆ ಎಲ್ಲರೂ ಸುತ್ತು ಹೊಡಿತಾ ಇದ್ದಾರೆ. ನಾನು ಮೊದಲು ತೋರಿಸಿರೋ ಒಂದು ದೇವಸ್ಥಾನದ ಒಳಾಂಗಣದಲ್ಲಿ ಲಿಂಗಗಳು ಯಾವ ರೀತಿ ಇದ್ದವು ಅಂತ ನೀವು ನೋಡಿದ್ದೀರಿ. ಅದು ಅಲಂಕೃತವಿಲ್ಲದೆ ಇರುವ ಲಿಂಗಗಳು ದಿನನಿತ್ಯದಲ್ಲಿ ಇರ್ತದೆ. ಅಲ್ಲಿ ಎಣ್ಣೆ ಸೇವೆ ಮಾಡ್ತಾ ಇರ್ತಾರೆ ಜನಗಳು, ಭಕ್ತಾದಿಗಳು ಬಂದು. ಇದು ನೋಡಿ, ಇದು ಅಲಂಕೃತವಾದ ಒಂದು ಈ ದಿನ ಹಬ್ಬದ ದಿನ ಅಂತ ಇದನ್ನು ಅಲಂಕರಿಸಲಾಗಿದೆ. ಈ ಶಿವಲಿಂಗಗಳನ್ನು, ಈ ಶಿವಲಿಂಗಗಳು ನಿಜವಾಗ್ಲೂ ತನ್ನಿಂದ ತಾನೇ ಹುಟ್ಟಾ ಇರ್ತವೆ. ವರ್ಷಂಪ್ರತಿ ಜಾಸ್ತಿ ಆಗ್ತಾ ಇರ್ತದೆ. ಇದು ಒಂದು ಅದ್ಭುತನೇ ಅಂತ ಹೇಳ್ಬೋದು. ಜನರ ನಂಬಿಕೆಗೂ ಮೀರಿದ್ದು, ಇದು ಒಂಥರ ವಿಜ್ಞಾನಕ್ಕೂ ಮೀರಿದ ಒಂದು ವಿಷಯವಾಗಿದೆ. ಇದನ್ನು ಏನಂತ ಹೇಳೋದು ಯಾರಿಗೂ ಇಲ್ಲಿ ಇದರ ಬಗ್ಗೆ ಅಷ್ಟೊಂದು ಇದಿಲ್ಲ. ಈ ಒಂದು ದೇವಸ್ಥಾನದಲ್ಲಿ ಹರಕೆ ಹೊತ್ತುಕೊಂಡಾಗ ನಿಮ್ಮ ಮನಸ್ಸಿನ ಎಲ್ಲ ಇಷ್ಟಗಳು ನೆರವೇರ್ತದೆ ಅಂತ ಜನರು ಇಲ್ಲಿ ಭಾಳ ನಂಬಿಕೆ ಇಟ್ಕೊಂಡಿದ್ದಾರೆ. ಇಲ್ಲಿ ದಿನನಿತ್ಯ ಹಲವಾರು ಜನ ಬರ್ತಾರೆ. ದಂಪತಿಗಳಿಗಂತೂ ಇಲ್ಲಿ ಬರುವವರಿಗೆ ಲೆಕ್ಕನೇ ಇಲ್ಲ. ದಂಪತಿಗಳು ಬಂದು ಇಲ್ಲಿ ಹರಕೆ ಹೊತ್ಕೊಂಡು
ಎಣ್ಣೆ ಸೇವೆ, ತುಲಾಭಾರ ಮತ್ತು ಮಕ್ಕಳಾದ ನಂತರ ಮಕ್ಕಳನ್ನು ಕರೆದುಕೊಂಡು ಬಂದು ಆಶೀರ್ವಾದ ಪಡೆದುಕೊಂಡು ಹೋಗಿರುವಂಥದ್ದು ಬಹಳ 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 ಘಟನೆಗಳಿದ್ದಾವೆ. ನಾನು ಇಲ್ಲಿ ಕೇಳಿದಂಗೆ ಇಲ್ಲಿ 2-3 ಡಾಕ್ಟರ್ಸ್ಗಳಿಗೂ ಇಲ್ಲಿ ಬಂದು ಹರಕೆ ಹೊತ್ತಿದ ಮೇಲೆ ಅವರಿಗೆ ಮಕ್ಕಳಾಗಿರುವುದು ಮತ್ತು ಅವರಿಗೆ ಅಚಲವಾದ ನಂಬಿಕೆ ಮೂಡಿ ಇಲ್ಲಿ ಪ್ರತಿ ವರ್ಷವೂ ಬರುತ್ತಾ ಇದ್ದಾರೆ ಅವರು. ನೋಡಿ, ಇದೇ ಈ ದೇವಿಯ ಮಹಾ ಕೃಪೆಗೆ ಪಾತ್ರರಾಗಬೇಕಂದ್ರೆ ನೀವು ಇಲ್ಲಿ ಬಂದು ಅವರನ್ನ ಸೇವೆಯ ಮುಖಾಂತರ ಪ್ರಸನ್ನಗೊಳಿಸಬೇಕಾಗುತ್ತದೆ. ನೀವು ಭಕ್ತಿಯಿಂದ ಬಂದು ಇಲ್ಲಿ ಏನು ಬೇಡಿದರೂ, ನಿಮ್ಮ ಯಾವುದೇ ಚರ್ಮ ರೋಗಗಳಾಗಲಿ ಅಥವಾ ನಿಮಗೆ ಯಾವುದೇ ಕಾಯಿಲೆಗಳಿದ್ದರೆ ಅಥವಾ ನಿಮಗೆ ಮಕ್ಕಳಿಲ್ಲ, ಮಕ್ಕಳಿಗೆ ಯಾವುದಾದ್ರೂ ತೊಂದರೆಗಳಿದ್ದರೆ, ಈ ತಾಯಿ ನಿಜವಾಗ್ಲೂ ಮಕ್ಕಳನ್ನು ಪ್ರೊಟೆಕ್ಷನ್ ಮಾಡೋ ತಾಯಿ ಅಂತ ಹೇಳ್ತಾರೆ. ಇಲ್ಲಿ ಬಲವಾದ ನಂಬಿಕೆ ಇದೆ. ಇಲ್ಲಿ ಮಕ್ಕಳಿಗೋಸ್ಕರ ಈ ತಾಯಿ ಎಲ್ಲ ಆಶೀರ್ವಾದವನ್ನು ನೀಡುತ್ತಾಳೆ ಅಂತ ಜನರ ನಂಬಿಕೆ ಇಲ್ಲಿದೆ. ನೋಡಿ, ಇದು ದೇವರ ಗುಡಿ. ದೇವರ ಗುಡಿಯಿಂದ ನಿಮಗೆ ಇಲ್ಲಿ ದರ್ಶನ ಮಾತ್ರ ನಿಮಗೆ ಸುಲಭವಾಗಿ ಆಗ್ತದೆ. ಆದರೆ ಇದರ ಬಗ್ಗೆ ಯಾರೂ ಪ್ರಚಾರ ಮಾಡೋದಿಲ್ಲ, ಪ್ರಚಾರ ಮಾಡೋ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ದೇವಿಯ ಕೃಪೆಗೆ ಬೇಕಾದವರು ಇಲ್ಲಿ ಬಂದು ಆಶೀರ್ವಾದ ಪಡೆದುಕೊಂಡು ಆದವರು ಅವ್ರ ಮುಖಾಂತರನೇ ಇದು ಬೆಳಕಿಗೆ ಬರ್ತಾ ಇದೆ. ಯಾರಿಗೆ ಇಲ್ಲಿ ಒಳ್ಳೆಯದಾಗಿದೆ ಅಂಥವರು ಬಾಯಿ ಮಾತಿನಿಂದಲೇ ಇದು ಪ್ರಚಾರಕ್ಕೆ ಬಂದು ಇವತ್ತು ಇಂಥ ಒಂದು ದೊಡ್ಡ ಕ್ಷೇತ್ರವಾಗಿದೆ. ಇಲ್ಲಿ ನಾನು ಕಂಡಂಗೆ ಹಲವಾರು ಪ್ರಸಿದ್ಧವಾದ ಇದು ಜನಗಳು ಬಂದು ಆಶೀರ್ವಾದ ಪಡೆದುಕೊಂಡು ಜೀವನದಲ್ಲಿ ಸುಖ ಕಂಡಿರುತ್ತಾರೆ. ಈ ವಿಡಿಯೋದಲ್ಲಿ ನಿಮಗೆ ನಾನು ಭಾಳ ಸಣ್ಣ ಒಂದು ವಿಡಿಯೋವನ್ನು ಚಿತ್ರೀಕರಿಸಿದ್ದೇನೆ. ಯಾಕಂದರೆ ಇಲ್ಲಿ ನೋಡುವಂಥದ್ದು ಬಹಳಷ್ಟಿದೆ. ಬಂದು ನೋಡಿದ್ರೇ ನಿಮಗೆ ಇದರದ್ದೊಂದು ಏನು ಇಲ್ಲಿ ಯಾವ ಥರ ಮಹಿಮೆ ಇದೆ ಅನ್ನೋದು ಗೊತ್ತಾಗ್ತದೆ. ಇದು ನೀವು ಹಬ್ಬದ ದಿನವೂ ಬರ್ಬೋದು ಅಥವಾ ನಿತ್ಯ ದಿನದಲ್ಲೂ ಬಂದು ನೀವು ಇದನ್ನು ನೋಡಬಹುದು, ಅಥವಾ ಇಲ್ಲಿ ಸೇವೆಗಳನ್ನು ಮಾಡಿಕೊಂಡು ಆಶೀರ್ವಾದ ಪಡೀಬಹುದು. ಹಾಗೆ ದೇವಸ್ಥಾನದಿಂದ ಹೊರಗಡೆ ಬಂದ ತಕ್ಷಣ ಬಲ ಬದಿಯಲ್ಲಿ ಒಂದು ಲತಾ ರೆಸ್ಟೋರೆಂಟ್ ಎಂಬ ಫೇಮಸ್ ಹೋಟೆಲ್ ಇದೆ. ಈ ಏರಿಯಾದಲ್ಲಿ ಅದು ಭಾಳ ಫೇಮಸ್. ಅಲ್ಲಿ ನಾವು ಮೊದಲೇ ತಿಂಡಿ ತಿನಿಸುಗಳನ್ನು ತಿನ್ನಬೇಕು ಅಂತ ಯೋಚನೆ ಮಾಡಿದ್ವಿ. ನೋಡಿ, ಮಾಲೀಕರ ಜೊತೆ ಕುಳಿತುಕೊಂಡು ವಿಧ ವಿಧ ತಿಂಡಿಯನ್ನು ಸವಿತಾ ಇದ್ದೀವಿ.